ಬ್ಯಾನರ್ ಗಲಭೆ ಖಂಡಿಸಿ ಬಿಜೆಪಿಯಿಂದ ಮಹಾ ಸಮರ ನಡೀತಾ ಇದೆ. ಕಾಂಗ್ರೆಸ್ ಶಾಸಕ ಭಾರತ್ ರೆಡ್ಡಿ ಬಂಧನಕ್ಕೆ ಬಿಜೆಪಿ ಆಗ್ರಹ ವ್ಯಕ್ತಪಡಿಸಿದೆ. 40,000ಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ ಎಪಿಎಂಸಿ ಯಾರ್ಡ್ ಮೈದಾನದಲ್ಲಿ ಇವತ್ತು ಬಿಜೆಪಿಯಿಂದ ಸಮಾವೇಶ ಹಿನ್ನೆಲೆ ಜಿಲ್ಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸುಮಾರು 1,800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಬೇರೆ ಜಿಲ್ಲೆಗಳಿಂದ ಅಧಿಕಾರಿಗಳು ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ. ಬಳ್ಳಾರಿ ವಲಯದ ಐಜಿಪಿ ಎಸ್ಪಿ ಸುಮನ್ ನೇತೃತ್ವದಲ್ಲಿ ಭದ್ರತೆಯನ್ನು ವಹಿಸಲಾಗಿದೆ. 2 ಎಸ್ಪಿ, 7 ಹೆಚ್ಚುವರಿ ಎಸ್ಪಿ, 15 ಡಿವೈಎಸ್ಪಿ, 55 ಸಿಪಿಐ, 122 ಪಿಎಸ್ಐ, 81 ಎಎಸ್ಐ, 1,233 ಪೊಲೀಸ್ ಕಾನ್ಸ್ಟೇಬಲ್ ಈ ರೀತಿ ಹಲವು ಪೊಲೀಸ್ ಅಧಿಕಾರಿಗಳನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ಜನಾರ್ದನ್ ರೆಡ್ಡಿ ಅವರು ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ಸರ್, ಈಗ ಬೃಹತ್ ಪ್ರತಿಭಟನಾ ಸಮಾವೇಶ ಮೂಲಕ ಏನು ಸಂದೇಶ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಸರ್? ಇವತ್ತು ಬಳ್ಳಾರಿಯಲ್ಲಿ ಆಗಿರೋ ಘಟನೆ ಇಡೀ ಕರ್ನಾಟಕ ಮತ್ತು ಇಡೀ ದೇಶ ನೋಡಿರುವಂಥದ್ದು. 15 ದಿವಸಗಳಾದರೂ ಕೂಡ ಇದುವರೆಗೆ ಕ್ರಿಮಿನಲ್ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡದೇ ಇರುವಂಥದ್ದು, ತನ್ನ ಪ್ರೈವೇಟ್ ಗನ್ಮೆನ್ಗಳ ಮೂಲಕನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ ಕೊಲೆ ಮಾಡಿರುವಂಥದ್ದು ಮಾಧ್ಯಮಗಳ ಸಾಕ್ಷಿಯಾಗಿ ಇಡೀ ಕರ್ನಾಟಕನೇ ನೋಡಿರುವಂಥದ್ದು. ಇದುವರೆಗೂ ರಾಜ್ಯ ಸರ್ಕಾರ ತುಂಬ ನಿಧಾನಗತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಕೇವಲ 3 ಪ್ರೈವೇಟ್ ಗನ್ಮೆನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡದೇನೆ ಸರ್ಕಾರ ಅವ್ರ ಬೆನ್ನಿಗೆ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ರ್ಯಾಲಿ ಮಾಡೋದ್ರ ಮೂಲಕ ಇವತ್ತು ಸರ್ಕಾರವನ್ನು ಆಗ್ರಹ ಮಾಡಿ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಸಿಬಿಐ ಎಂಕ್ವೈರಿಗೆ ಕೊಡುವಂಥ ನಿಟ್ಟಲ್ಲಿ ಇವತ್ತು ರ್ಯಾಲಿ ಮಾಡ್ತಾ ಇರುವಂಥದ್ದು. ಸರ್, ಈಗ ಸರ್ಕಾರಿಗಾಗಲೇ CIDಗೆ ವಹಿಸಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು. DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಕೂಡ ಗಮನಿಸಿದ್ರ, ಸಿದ್ದರಾಮಯ್ಯ ಸಾಹೇಬರು ಏನು ಸ್ಟೇಟ್ಮೆಂಟ್ ಕೂಡ ಗಮನಿಸಿರುವಂಥದ್ದು, ಏನು ಹೇಳ್ತೀರಾ ಸರ್? ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಏನು ಇಲ್ಲವೇ ಇಲ್ಲ. ಇವತ್ತು 3 ಪ್ರೈವೇಟ್ ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿ ಆ ಹುಡುಗನ ಕೊಲೆಗೆ ಕಾರಣ ಆದರು ಅಂದರೆ ಆ ಪ್ರೈವೇಟ್ ಗನ್ಮೆನ್ಗಳು ಯಾರು ಗನ್ಮೆನ್ಗಳು? ನಾರಾ ಭರತ್ ರೆಡ್ಡಿ ಗನ್ಮೆನ್ಗಳು. 9 ಗಂಟೆಗೆ ನಾರಾ ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಪ್ರೈವೇಟ್ ಗನ್ಮೆನ್ ಹಿಂಬದಿಯಿಂದ ಆ ಲಾಠಿ ಚಾರ್ಜ್ಗೆ ಓಡೋಗ್ತಾ ಇರೋ ಒಬ್ಬ ಅಮಾಯಕನ್ನ ಹಿಂದೆಯಿಂದ ಕೊಲೆ ಮಾಡಿಬಿಟ್ಟು ಇದನ್ನು ಏನೋ ಉಪಯೋಗ ತಗೋಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ನಮ್ಮ ಮೇಲೆ ಗೋಬೆ ಕೊರಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇವತ್ತು ಅವ್ರು ಏನು ಮಾಡಿದ್ದಾರೆ ಅನ್ನೋದು ಇವತ್ತು ಮೀಡಿಯಾ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಭರತ್ ರೆಡ್ಡಿನ ಈ ಕ್ಷಣದವರೆಗೂ ಅರೆಸ್ಟ್ ಮಾಡಿಲ್ಲ ಅಂದರೆ ಇವರಿಂದ ಈ CID ಪೊಲೀಸರಿಂದ ನಾವೇನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ CBI ಎಂಕ್ವೈರಿ ಆಗಲೇಬೇಕು ಅನ್ನೋಂಥದ್ದು ನಮ್ಮ ಡಿಮ್ಯಾಂಡು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಆದರೂ ಕೂಡ ಇದನ್ನು ಇಮ್ಮಿಡಿಯೇಟಾಗಿ ಕೈಗೆತ್ಕೊಳ್ಬೇಕಾಗಿತ್ತು. 15 ದಿನಗಳಾದರೂ ಕೂಡ ಅವರು ಏನೂ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ನಾವು ರ್ಯಾಲಿ ಮಾಡ್ತಾ ಇರೋದು. ಈಗ ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಆಡಳಿತಾವಧಿಯಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಇತ್ತು ಅಂತೇಳಿ ಕಾಂಗ್ರೆಸ್ನವ್ರು ಏನು ಆರೋಪ ಮಾಡ್ತಾ ಇದ್ದಾರೆ. ಈಗ ಸದ್ಯ ಮಟ್ಟಿಗೆ ಅವರು ಹೇಳುವಂಥ ನೈತಿಕತೆ ಇಲ್ಲ ಅನ್ನೋ ಪ್ರಶ್ನೆ ಕಾಂಗ್ರೆಸ್. ನೋಡಿ, ಜನಾರ್ದನ್ ರೆಡ್ಡಿ ಅವರ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಪರ ಬಳ್ಳಾರಿ ಅನ್ನೋದಾಯ್ತೇ ಆಗಲಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋದಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಅವರ ಆಡಳಿತದಲ್ಲಿ ಕರ್ನಾಟಕ ರಾಜ್ಯವನ್ನು ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಅವ್ರು ಮಾಡ್ಕೊಂಡಿದ್ದಾರೆ. ಅದ್ರ ವಿರುದ್ಧ ಇವತ್ತು ನಮ್ಮ ರ್ಯಾಲಿ ಮಾಡ್ತಾ ಇರುವಂಥದ್ದು. ನಾವು ಇಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತಾಡಿದ್ರು. ಅಂದರೆ ಪ್ರಮುಖವಾಗಿ ಬ್ಯಾನರ್ ಗಲಭೆ ಪ್ರಕರಣವನ್ನು CBIಗೆ ವಹಿಸಬೇಕು, ಸಿಟ್ಟಿಂಗ್ ಜಡ್ಜ್ ಅವರ ತನಿಖೆ ಆಗಬೇಕು ಅನ್ನೋ ಆಗ್ರಹಿಸಿ ಇವತ್ತು ಬೃಹತ್ ಪ್ರತಿಭಟನಾ ಸಮಾವೇಶನ ಮಾಡ್ತಾ ಇದೆ ಅನ್ನೋ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.